ಗಿಟ್ಟಿಸಿಕೊಂಡಂತಹ ಮುಂಬೈ ಅದು ನೋಡಬೇಕು ನವರಂಗ ತಂಡ ಯಾವ ರೀತಿ ಪ್ರತ್ಯುತ್ತರವನ್ನು ನೀಡುತ್ತೆ ಅಂತ. ಎರಡು ತಂಡಗಳು ಕೂಡ ಟ್ರೋಫಿಯ ಮೇಲೆ ನೇರ ಕಣ್ಣನ್ನು ಇಟ್ಟುಕೊಂಡಿದೆ. ಬಹಳಷ್ಟು ವೇಗವಾದಂತಹ ದಾಳಿ ಕೂಡ ಸಾಗಿ ಬರ್ತಾ ಇದೆ. ಕೊಟ್ಟಿದ್ರು ಅದಕ್ಕೆ ಹೇಳಲು ಜೀವನದಲ್ಲಾಗ್ಲಿ ಕಬಡ್ಡಿಯಲ್ಲಾಗ್ಲಿ ಬೆನ್ನನ್ನ ಯಾವತ್ತೂ ಕೂಡ ತೋರಿಸಬಾರ್ದು. ಬೆನ್ನು ತೋರಿಸಿದ್ರೆ ಕತೆ ಮುಗ್ದೇ ಹೋಯ್ತು. ನೋಡ್ಬೇಕಾಗಿದೆ ಎರಡು ತಂಡಗಳು ಕೂಡ ಸಮವಸ್ತ್ರವನ್ನು ಧರಿಸಿಕೊಂಡು ಶಿಶುವಿನ ಶ್ರೀವಾಯಿಯಂತೆ ಅಂಕಣದ ಒಳಗಡೆ ಆರಾಧಿಸ್ತಾ ಇವೆ. ಅದೇ ರೀತಿ ಇನ್ನರ್ವ ಅತಿಥಿ ಮೊದಲಾಗಿರ್ತಕ್ಕಂಥ ಉಮರನ್ನ ಗನಿ ಅವರು ಆದಷ್ಟು ಬೇಗನೆ ವೇದಿಕೆ ಹತ್ರ ಬರಬೇಕಾಗಿ ತಮ್ಮಲ್ಲಿ ಕೊಟ್ಟಿರುವ. ಅದೇ ರೀತಿ ಇನ್ನರ್ವ ಅತಿಥಿ ಮೋಹದರಾಗಿರ್ತಕ್ಕಂಥ ಮಾಸೂಮ್ ಮಕಾಂದರ್ ಅವರು PKPS ನ ನೌಕರರು. ಮಾಸೂಮ್ ಮಕಾಂದರ್ ಅವರು ಅಕ್ಕಿ ವಿತರಕರು. ಅವರು ಕೂಡ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ. ಮಾಸೂಮ್ ಸಾಬ್ ಮಕಾಂದರ್. ಬಾರಾಮತಿ ಮತ್ತು ಟೋಳಮಟ್ಟಿ ತಂಡ ಮತ್ತು ಬಾರಾಮತಿ ಮತ್ತು ಟೋಳಮಟ್ಟಿ ತಂಡದವರು ಆದಷ್ಟು ಬೇಗನೆ ತಾವು ಬರ್ಬೇಕಿಲ್ಲ. ಯಾಕಂದ್ರೆ ಕೋರ್ಟ್ ಖಾಲಿ ಅದ, ಟೈಮ್ ಅದ, ಅಭಾವ ಭಾಳ ಐತಿ. ಇನ್ನೂ ಸಾಕಷ್ಟು ಮ್ಯಾಚ್ಗಳನ್ನ ಆಡಿಸಬೇಕಾಗಿದೆ. ಬಾರಾಮತಿ ಮತ್ತು ಟೋಳಮಟ್ಟಿಯ ಆಟಗಾರ್ತಿಯರು ಆದಷ್ಟು ಬೇಗನೆ ಕೋರ್ಟ್ಗೆ ಬರ್ರಿ. ಸ್ಕೋರ್ ಇಸ್ 3-1 ಇನ್ ಫೇವರ್ ಆಫ್ ಮುಂಬೈ. ಬಹಳಷ್ಟು ಬಲಿಷ್ಠ ಆಟಗಾರರನ್ನ ಕಟ್ಟಿಕೊಂಡು ಬಂದಂತಹ ಮುಂಬೈ ಅದಕ್ಕೆ ಸೆಟ್ಟು ಹೊಡೆಯಬಲ್ಲ ರೀತಿಯಲ್ಲಿ ನವರಂಗ ಹಾವೇರಿ. ಅದೇ ರೀತಿ ಶ್ರೀಶೈಲ್ ವಾನಿ ಸರ್ ಅವರು ಕೂಡ PKPS ನ ನೌಕರರು. ಆದಷ್ಟು ಚಿನ್ನದಂತಹ ದಾಳಿ 2 ಅಂಕಗಳು. ಸ್ಕೋರ್ ಇಸ್ ಲೆವೆಲ್ 33. ಸ್ಕೋರ್ ಇಸ್ 3. ಮಲ್ಲಿಕಾರ್ಜುನ್ ಟೋಳಮಟ್ಟಿ ವಿರುದ್ಧ ಶಿವಶಕ್ತಿ ಬಾರಾಮತಿ ತಂಡದ ಆಟಗಾರರು ಅಂಕಣಕ್ಕೆ ಬರ್ತಾ ಇದ್ದಾರೆ. ಶಿವಶಕ್ತಿ ಬಾರಾಮತಿ ಟೀಮ್ ಪ್ಲೇಯರ್ಸ್. ಪಂದ್ಯ ಶಿವಶಕ್ತಿ ಬಾರಾಮತಿ ಟೀಮ್ ಪ್ಲೇಯರ್ಸ್ ಪ್ಲೀಸ್ ಇಮಿಡಿಯೇಟ್ಲಿ ಆನ್ ದ ರೆಸ್ಪೆಕ್ಟೆಡ್ ಕೋರ್ಟ್. ಶಿವಶಕ್ತಿ ಬಾರಾಮತಿ टीम प्लेयर लवकर या. बारामती टीम प्लेयर लवकर या मैदान. ಪಂದ್ಯದ ಹಿಡಿತವನ್ನು ಇಟ್ಟುಕೊಂಡಿದೆ 4-3. ಹಲೋ ದೇವರಾವ್, ಹಲೋ 1985-86 ಬ್ಯಾಚ್ನ ಯುವಕರಿಂದ ಮಾರುತೇಶ್ವರ ದೇವಸ್ಥಾನದಲ್ಲಿ ಅನ್ನ ಸಂದರ್ಪಣೆ ಪ್ರಾರಂಭವಾಗಿರುತ್ತದೆ. ಎಲ್ಲ ಸದ್ಭಕ್ತರು ಹೋಗಿ ಪ್ರಸಾದವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ. ದಾನದಲ್ಲಿ ಶ್ರೇಷ್ಠ ದಾನ ಅನ್ನದಾನ ಅಂತಾರೆ. ಅದೇ ರೀತಿಯಲ್ಲಿ ಒಂದು ನಿಟ್ಟಿನಲ್ಲಿ ಮಾರುತೇಶ್ವರ ದೇವಸ್ಥಾನದಲ್ಲಿ ಕೂಡ ದೇವರ ಪ್ರಸಾದವಿದೆ. ಸೊ ಎಲ್ಲ ಭಕ್ತಾದಿಗಳು ಕೂಡ ಪ್ರಸಾದವನ್ನು ಸ್ವೀಕರಿಸಬೇಕು. ಆದ್ಮೇಲೆ ಅಂಕಣ 1ರಲ್ಲಿ ತಮ್ಮ ಕಣ್ಣು ಹಾಯಿಸಿದಾಗ ಬಲಿಷ್ಠ ಪಂದ್ಯ ಬರ್ತಾ ಇದೆ. ಸುಡು ಬಿಸಿಲನ್ನು ಲೆಕ್ಕಿಸದೆ ಆಟಗಾರ್ತಿನ ಕೌಶಲ್ಯಗಳನ್ನು ಮೆರಿತಾ ಇದ್ದಾರೆ. ಕರ್ನಾಟಕ ಮಹಾರಾಷ್ಟ್ರ ಮಧ್ಯ ಪಂದ್ಯ ನಡೀತಾ ಇದೆ. ವಿಶ್ವಶಾಂತಿ ಮುಂಬೈ ವಿರುದ್ಧ ನವರಂಗ ಹಾವೇರಿ ಮಧ್ಯ ಪಂದ್ಯ. ಅಂಕ ಸ್ಕೋರ್ಗಳನ್ನು ಗಮನಿಸಿದಾಗ 4-3 ಮಧ್ಯ ಪಂದ್ಯ. ಬಲಿಷ್ಠ ತಂಡಗಳ ಮಧ್ಯ ಹಣಾಣಿ ಮೂಡಿ ಬರ್ತಾ ಇದೆ. ಕಾಯ್ದು ನೋಡೋಣ. ದಾಳಿಯಲ್ಲಿ ಅನುಷ, ಕಬಡ್ಡಿಯಲ್ಲಿ ಅಲ್ಲಿ ಸಂಘಟನೆ ನಡೀತಾ ಇದೆ. 4-4 3ರಲ್ಲೂ ಸಮ, 4ರಲ್ಲೂ ಸಮ, ಸಮಬಲದಲ್ಲೂ ಮತ್ತೆ ಸಮ.
4-4 ಗೆಲ್ಲುವರೆಗೂ ನಂಬರ್ 1ರಲ್ಲಿ ಒಂದು ಮಹಾರಾಷ್ಟ್ರ ತಂಡ, ಇನ್ನೊಂದು ನಮ್ಮ ಬಿಳಿಗಿ ತಂಡ ತೋಳಮಟ್ಟಿ. ಅದು ನೋಡ್ಬೇಕು. ಡು ಆರ್ ಡೈ, ಮಾಡು ಇಲ್ಲವೇ ಮಾಡಿ, ಅಂಕವನ್ನು ತರಲೇಬೇಕು. ಇಲ್ಲವಾದ್ರೆ ದಾಳಿ ಇದೆ. ಎಸ್ ಸೂಪರ್. No more question. ಮಂಜು Players go back. ಅಲ್ಲಾರು ಬರ್ತಾರೆ ನೋಡಿ. ನಿರ್ಣಾಯಕರ ತೀರ್ಮಾನವೇ ಅಂತಿಮವಾಗಿರುತ್ತೆ. ತೀರ್ಪು ಒಂದ, ನಿಜಾಮ ತಪ್ಪು ಕೂಡ ನಡಿಲಾರ್ದು. ಮತ್ತೆ ಕುತೂಹಲವನ್ನ ಕೆರಳಿಸುವಂತ ಆಟ ನಡೀತಾ ಇದೆ. ಒಂದಡಿಯಲ್ಲಿ ಮುಂಬೈ, ಇನ್ನೊಂದಡಿಯಲ್ಲಿ ಹಾವೇರಿ ನವರಂಗ. ಮೈ ಸುಡುವ ಬಿಸಿಲಲ್ಲೂ ಕೂಡ ಕೋಪವನ್ನು ಹೆಚ್ಚಿಸಿಕೊಳ್ಳುತ್ತಿರುವಂತಹ ಆಟಗಾರ್ತಿಯರು. ಮುದುಕ ಅಂದ್ರೆ ಯಾರು? ದಯವಿಟ್ಟು ಅಲ್ಲಿ ನಿಂತವರು ಕೂತ್ಕೊಂಡ್ರೆ. ಮಲ್ಲಿಕಾರ್ಜುನ ತೋಳಮಟ್ಟಿ, ಶಿವಶಕ್ತಿ ಬಾರಾಮತಿ. ಈ ಒಂದು ಪಂದ್ಯಕ್ಕೆ ತೀರ್ಪುಗಾರಾಗಿ ಬಸವರಾಜ್ ಗೌಡ ಸರ್, ಹನುಮಂತ ತುಬ್ರಮಟ್ಟಿ ಸರ್, ಮುಖ್ಯ ತೀರ್ಪುಗಾರಾಗಿ ರವಿ ವಸ್ಮನಿ ಸರ್, ಸ್ಕೋರರ್ ಆಗಿ ಸಂಗು ದಾಸ್ಗೋಳ್ ಸರ್, ಡಿವೈಡ್ ಸ್ಕೋರರ್ ಆಗಿ ಶಿವಕೌಡಿ ಸರ್. ದಯವಿಟ್ಟು ತೀರ್ಪುಗಾರ ಕಣವೊಂದಕ್ಕೆ ತೆರಳಿ ಪಂದ್ಯಕ್ಕೆ ಅಣಿಯಾಗಿ ಪಂದ್ಯ ಪ್ರಾರಂಭಿಸಿ. ಚೆನ್ನಾಗಿ ಮಾಡಿದ್ರು. ಓಕೆ, ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಅಂತ ಸಿಕ್ತು. ಅದರ ಜೊತೆಗೆ ಮತ್ತೆ ಮುಕ್ತಾಯಗೊಂಡಿದೆ. ಈಗ ಡಾನ್ಸ್ ಮಾಡಿದಂತವರು ದಯವಿಟ್ಟು ನಿಮಗೆ 50 ರೂಪಾಯಿಗಳ ಬಹುಮಾನ ಇದೆ, ತಗೊಂಡೋಗಿ. ಬಹಳ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಅನ್ನ ನೀಡಿದ್ರು, ಎಲ್ಲರೂ ನೋಡಿದ್ರಿ. ಆ ಒಂದು ಏಜ್ ಹೇಗಿತ್ತು ಅದು ಒಂದು ಬಾರಿ ನೆನೆಸ್ಕೊಳ್ಳಿ. ಈಗ ಎಷ್ಟು ಕುಣಿತಾರೆ ಅಂದ್ರೆ ಅವಾಗ ಹೇಗೆ ಮಾಡ್ತಾರೆ. ಥ್ಯಾಂಕ್ ಯು. ಇದೇ ರೀತಿ ಎನರ್ಜಿ ಇರಲಿ. ಥ್ಯಾಂಕ್ ಯು. ಸೊ ಇದೀಗ ಹಾಫ್ ಟೈಮ್ನ ಮುಕ್ತಾಯವಾಗಿದೆ. ಒಂದಡಿಯಲ್ಲಿ ಮುಂಬೈ, ಇನ್ನೊಂದಡಿಯಲ್ಲಿ ನವರಂಗ ಹಾವೇರಿ. ಸೊ ಅక్కడ ಎಲ್ಲರಿಗೂ ಕೂಡ ಪಂದ್ಯ ಸಾಗಿ ಬರ್ತಾ ಇದೆ. ಅಪ್ಪಣ್ಣ ಬೋರಡಿ ಅವರು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಕಲಾಕಾರಿಕೆಯನ್ನ ನನಗೆ ತಲುಪಿಸಿದ್ದಾರೆ. ತುಂಬಾ ಧನ್ಯವಾದಗಳು ಅಪ್ಪಣ್ಣ ಅವರಿಗೆ. ಸೊ ಇಲ್ಲಿ ಕೂಡ ಎರಡು ತಂಡಗಳು ಬಹಳಷ್ಟು ಇಷ್ಟವಾಗಿ ಕಂಡುಕೊಳ್ತಾರೆ. ಎರಡು ಅಂಕಗಳು 7-5. ಈ ಒಂದು ಪಂದ್ಯವನ್ನ ವಯಸ್ಸಾದಂತವರು, ಗರ್ಭಿಣಿ ಸ್ತ್ರೀಯರು, ಹೃದಯ ಸಂಬಂಧಿ ಕಾಯಿಲೆ ಇರುವಂತವರು ವೀಕ್ಷಿಸುವುದನ್ನು ನಿಷೇಧಿಸಲಾಗಿದೆ. ಕಾರಣ ಇಷ್ಟೇ, ಮಾನವನ ಹೃದಯದ ಬಡಿತ 160 ಡಿಗ್ರಿ ಸೆಲ್ಸಿಯಸ್ ಏರಿಕೊಂಡಿದೆ. ಬಹಳಷ್ಟು ರೋಚಕವಾಗಿ ಸಾಗಿ ಬರುತ್ತಿರುವಂತಹ ಈ ಒಂದು ಪಂದ್ಯ ಆಗಿದೆ. ಏನಾಯ್ತು? ನಿಧಾನ ಎತ್ಬೇಡಿ, ಆಂಕಲ್ ಅಂಕಣ ಈಗಾಗಲೇ ಇವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದರ ಜೊತೆಗೆ ಈ ಕಾರ್ಯಕ್ರಮದ ಜ್ಯೋತಿಯನ್ನ ಬೆಳಗಿಸಲಿರ್ತಕ್ಕಂಥ ಶ್ರೀ ಸಿದ್ದು ಬಿ ಟಾಲಿ ಪ್ರಥಮ ದರ್ಜೆ ಗುತ್ತಿಗೆದಾರರು. ಅದರ ಜೊತೆಗೆ ಇದೇ ಕಾರ್ಯಕ್ರಮದ ಜ್ಯೋತಿಯನ್ನ ಬೆಳೆಸ್ತಕ್ಕಂಥ ಶ್ರೀ ಸಂತೋಷ್ ಬಾ ಮಲಕೊಂಡು ಶಿಕ್ಷಕರು ಹುಡುಕೊಂಡು ಇವರು ಕೂಡ ವೇದಿಕೆಯ ಮೇಲೆ ಬರಬೇಕು. ಅದರ ಜೊತೆಗೆ ಈ ಕಬಡ್ಡಿ ಪಂದ್ಯಾವಳಿಗಳ ಕ್ರೀಡಾ ಧ್ವಜಾರೋಹಣವನ್ನ ಮಾಡಿರ್ತಕ್ಕಂಥ ಸ್ನೇಹಿತನಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಈರಣ್ಣ ಜಿಲ್ಲಿ, ಪೊಲೀಸ್ ಇಲಾಖೆ ಬೆಂಗಳೂರು, ಇವರು ಕೂಡ ಎಲ್ಲರಿಗೂ ವೇದಿಕೆಯ ಮೇಲೆ ಬರಬೇಕು. ಅದರೊಂದಿಗೆ ಇನ್ನೂರು ಕ್ರೀಡಾ ಧ್ವಜಾರೋಹಣವನ್ನು ನಡೆಸಿಕೊಡುತ್ತಿರ್ತಕ್ಕಂಥ ಶ್ರೀ
ಪ್ರಭುದೇವ್ ಶ್ರೀ ಸುನದ ಮಠ್ ಶುಗರ್ ಪ್ಲಾಂಟ್ ಗುತ್ತಿಗೆದಾರರು ಹುಬ್ಬಳ್ಳಿ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಮೈದಾನ ಪೂಜೆಯನ್ನ ನಡೆಸಿಕೊಳ್ಳಲಿರ್ತಕ್ಕಂಥ ಶ್ರೀ ವಿಠಲ್ ಹಾಟ್ ತೆಲಗಿ NTPC ತೆಲಗಿ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದರ ಜೊತೆಗೆ ಇನ್ನೋರ್ವ ಸ್ನೇಹಿತರಾಗಿರ್ತಕ್ಕಂಥ ಶ್ರೀ ಸಂತೋಷ್ ರಾಮಣ್ಣ ಹರಿಣ್ಣವ ಬೆಸ್ಕಾಂ ಇಲಾಖೆ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಈ ಕಾರ್ಯಕ್ರಮದ ಬಲೂನ್ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ PC ಗದ್ನೇಗೌಡರು ಜನಪ್ರಿಯ ಸಂಸದರು ಬಾಗಲಕೋಟೆ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದರ ಜೊತೆಗೆ ಇನ್ನೋರ್ವ ಮಿಂಚಿನ ಸಂಚಲನವನ್ನು ಇನ್ನೋರ್ವ ಬಲೂನ್ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ಶ್ರೀ ವಿಠಲ್ ಕಾಲಿಬಗಿ ಪ್ರಗತಿಪರರು ಕೂಡ ವೇದಿಕೆಯ ಮೇಲೆ ಬರಬೇಕು. ಅದರೊಟ್ಟಿಗೆ ಕ್ರೀಡಾ ಜ್ಯೋತಿಯನ್ನ ಬೆಳೆಸಿರ್ತಕ್ಕಂಥ ಶ್ರೀ MP ಬೋಸ್ರೆಡ್ಡಿ ವಕೀಲರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದರೊಟ್ಟಿಗೆ ಇನ್ನೂರ ಗಣ್ಯರಾಗಿರ್ತಕ್ಕಂಥ ಕ್ರೀಡಾ ಜ್ಯೋತಿಯನ್ನ ಬೆಳೆಸಿರ್ತಕ್ಕಂಥ ಶ್ರೀ ಬಸವರಾಜ್ ಬುರಾಜ ನಿರ್ದೇಶಕರು ರಾಣಿ ಚೆನ್ನಮ್ಮ ಮೇಲೆ ಬರಬೇಕು. ಅದ್ರ ಜೊತೆಗೆ ಇನ್ನೋರ್ವ ಮಿಂಚಿನ ಸಂಚಲನ ಮಾಡತಕ್ಕಂಥ ಶ್ರೀ ಪ್ರಕಾಶ್ ಹಡಪ ಭಾರತೀಯ ಏರ್ಟೆಲ್ ಲಿಮಿಟೆಡ್ ಇಂಜಿನಿಯರ್ ವೇಡರ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದ್ರ ಜೊತೆಗೆ ಭಾರತಾಂಬೆ ಪೂಜೆಯನ್ನ ಮಾಡಿರ್ತಕ್ಕಂಥ ಭಾರತಾಂಬೆಯ ಭಾವಚಿತ್ರದ ಪೂಜೆಯನ್ನ ನೆರವೇರಿಸಿರ್ತಕ್ಕಂಥ ಶ್ರೀ ದೊಡ್ಡಪ್ಪ ರಂಗಪ್ಪ ಮುಲಿಮಣಿ ಪ್ರಗತಿಪರರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದರೊಟ್ಟಿಗೆ ಇನ್ನೋರ್ವ ಭಾರತಾಂಬೆ ಭಾವಚಿತ್ರ ಪೂಜೆಯನ್ನ ಮಾಡಿರ್ತಕ್ಕಂಥ ಶ್ರೀ ರಮೇಶ್ ರಂಗಾವಳಿ ಇಂಜಿನಿಯರ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಈ ಕಾರ್ಯಕ್ರಮದ ನಾಟ್ಯಚಿಮ್ಮ ಮೂಲಕ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಶ್ರೀ ಮಲ್ಲಪ್ಪ ಪೊಲೀಸಿ ಶಿಕ್ಷಕರು ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಇನ್ನಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳು ಎಲ್ಲರೂ ಕೂಡ ವೇದಿಕೆ ಮೇಲೆ ಬಂದು ಈ ಕಾರ್ಯಕ್ರಮವನ್ನು ತಾವು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಅಂಕಣ 2ರಲ್ಲಿ ಮುಂದಿನ ಪಂದ್ಯಕ್ಕಾಗಿ ಅಲ್ಮಾನಿ ವಿರುದ್ಧ 5-9ರಲ್ಲಿ ಬಹಳಷ್ಟು ಮುನ್ನಡೆಯನ್ನು ಕಂಡುಕೊಂಡಂತಹ ಹಾವೇರಿ 9-15ರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಮುಂಬೈ 9-15 ನವರಂಗ ಹಾವೇರಿ. ದಾಳಿಯಲ್ಲಿ ಜರ್ಸಿ ನಂಬರ್ 1 ಅನುಷ. ಓಕೆ, ಪಂದ್ಯ ಅಂಕಣ 1ರಲ್ಲಿ ಮುಕ್ತಾಯಗೊಂಡಿದೆ. ದಯವಿಟ್ಟು GHS ಮೇಕ್ಲಿ ಅದರ ವಿರುದ್ಧ ಗದಗ ಜಿಲ್ಲಾ ತಂಡದ ಆಟಗಾರ್ತಿದೆ ಆದಷ್ಟು ಬೇಗನೆ ಅಂಕಣಕ್ಕೆ ಮಾಡಿ. ಮತ್ತೆ ದಾಳಿಯಲ್ಲಿ ಕಾದುಕೊಳ್ಬೇಕಾಗಿದೆ. ಮುಂಬೈ ತಂಡ ಎಚ್ಚೆತ್ತುಕೊಳ್ಳಬೇಕಾಗಿದೆ. 9-15 ಗದಗ ಜಿಲ್ಲಾ ತಂಡದ ವಿರುದ್ಧ GHS ಮೇಕ್ಲಿ ಎರಡು ತಂಡದ ಆಟಗಾರ್ತಿದೆ ಅಂಕಣಕ್ಕೆ ಬನ್ನಿ. ಇದು ತಮಗೆ ಅಂತಿಮ ಕರೆ. ಒಂದೇ ಒಂದು ನಿರ್ದೇಶ ರೋಚಕವಾದಂತಹ ಪಂದ್ಯ. ಗದಗ ಡಿಸ್ಟ್ರಿಕ್ಟ್ ವಿರುದ್ಧ GHS ಮೇಕ್ಲಿ ಎರಡು ತಂಡದ ಆಟಗಾರ್ತಿದೆ ಅಂಕಣವನ್ನು ಪ್ಲೇಸ್ ಮಾಡಿ. ಇದು ತಮಗೆ ಅಂತಿಮ ಕರೆ. ಮಾಡು ಇಲ್ಲವೇ ಮಾಡಿ. ಸೂಪರ್ 3 ಇದುವೇ 1 ಮಿನಿಟ್. ಅನುಷ ಮುಟ್ಟಿದ್ದೆಲ್ಲ ಚಿನ್ನ ತಂಡದ ಗೆಲುವಿನ ರೂವಾರಿಯಾಗಿ ಅಲ್ಲಿ ಕೆಳಗಡೆ ಬಂದಂತ ಫ್ರೆಂಡ್ಸ್ ಅಲ್ಲಿ ಯಾಕೆ ಕೂತಿದ್ದೀರಾ ಆ ಕಡೆ ಅಲ್ಲಿ ಲೇಡೀಸ್ಗೆ ಲೇಡೀಸ್ ಈ ಕಡೆ ಬನ್ನಿ, ಈ ಕಡೆಗೆ ಎಲ್ರಿಗೂ ಬನ್ನಿ, ಜಾಗ ಇದೆ ಅಲ್ಲಿ ಲೇಡೀಸ್ಗೆ ಮಾತ್ರ. ಯಾಕಂದ್ರೆ ಇಲ್ಲಿ ಎಲ್ಲ ನಿಂತ್ಕೊಂಡಿದ್ದಾರೆ, ಪಾಪ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಈ ಕಡೆ ಬನ್ನಿ. ಎಸ್
ಅವರಂಗ